ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅರ್ಜುನ್ ಮತ್ತು ಭಾರ್ಗವಿ ಕೈಗೆ ಸಿಕ್ಕಿಬಿದ್ದ ಡೂಪ್ಲಿಕೇಟ್ ಸಂಧ್ಯಾ. ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾಗೆ ಕಪಾಳ ಮೋಕ್ಷ ಮಾಡಿದೆ ಬೃಂದ ಕೀಲ್ಕತ್ ಮಾಡುವುದಕ್ಕೆ ಇಲ್ಲಿ ಸಂಧ್ಯಾಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಭಾರ್ಗವಿ. ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭಾರ್ಗವಿಯನ್ನೇನು ಅರ್ಜುನ ಬೇಲ್ ಕೊಟ್ಟು ಮನೆಗೆ ಕರ್ಕೊಂಡು ಬರ್ತಾರೆ. ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಮನೇಲಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಜೈಲಿಗೆ ಹೋಗೋದಂತೂ ಶತಸಿದ್ಧ ಅಂತ ಬೃಂದ ಅನ್ಕೊಂಡಿದ್ದಾಳ. ಜೊತೆಗೆ ಈ ಕಡೆ ಭಾರ್ಗವಿ ಬೃಂದಾಗೆ ಇನ್ನು ಮುಂದೆ ನಿನ್ನ ಆಟ ಏನೂ ನಡೆಯೋದಿಲ್ಲ, ಅಧಿಕಾರ ನನ್ನ ಮಾತು ಅಂತ ಹೇಳ್ತಿರೋ ನಿನಗೆ ಈ ಮನೆಯಲ್ಲಿರೋದಕ್ಕೆ ಚಿಕ್ಕ ಜಾಗ ಸಿಗುವುದು ಕಷ್ಟನೇ ಅಂತ ಹೇಳಿ ಎಚ್ಚರಿಸಿದಾಳ. ಇದ್ರ ನಡುವೆ ಇಲ್ಲಿ ಬೃಂದ ಸಂಧ್ಯಾ ತನ್ನ ಪರ ಇರೋ ತನಕ ಯಾವುದೇ ಕಾರಣಕ್ಕೂ ತನ್ನ ಆಟ ನಿಲ್ಲೋದಿಲ್ಲ, ಸಂಧ್ಯಾನೇ ನನ್ನ ಟ್ರಂಪ್ ಕಾರ್ಡ್ ಅಂತ ಹೇಳಿ ಅನ್ಕೊಂಡಿದ್ದಾಳ. ಬಟ್ ಅದೇ ಸಂಧ್ಯಾನ ಟ್ರಾಪ್ ಮಾಡೋದಕ್ಕೆ ಭಾರ್ಗವಿ ಮುಂದಾಗ್ತಾಳ. ಭಾರ್ಗವಿ ಅನ್ಕೊಂಡಾಗೆ ಕೊನೆಗೂ ಕೂಡ ಸಂಧ್ಯಾ ನಿಜ ಮುಖ ಏನು ಅನ್ನೋದು ಬಟಾಬೈಲಾಗಿದೆ. ಡೂಪ್ಲಿಕೇಟ್ ಸಂಧ್ಯಾ ಮುಖವಾಡ ಕಳಚು ಬಿದ್ದದ. ಯಾವ ಒಂದು ಕ್ಷಣ ನಿನ್ನ ಮೆಮೊರಿಯನ್ನ ಗೇನ್ ಮಾಡೋಣ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳೋಕೆ ಭಾರ್ಗವಿ ಶುರು ಮಾಡಿದ್ದು. ಆ ಒಂದು ಪ್ರಶ್ನೆಗಳಲ್ಲಿ ಸಿಕ್ಕಾದಂತಹ ಸಂಧ್ಯಾ ಕೊನೆಗೂ ತನ್ನ ನಿಜ ನಾಮಧೇಯ ಏನು ಅನ್ನೋ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ. ರಮ್ಯಾ ಅನ್ನೋ ಹೆಸರನ್ನ ಹೇಳೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಕೈಗೆ ಸಿಕ್ಕಿಬಿದ್ದಂತಹ ಸಂಧ್ಯಾ ಅಲ್ಲಿಂದ ಪ್ಲಾನ್ ಮಾಡಿ ಏನೋ ಕಳಿಸ್ಕೋತಾಳೆ. ಆದ್ರೆ ಮನೇಲಿ ಇದ್ದಂಥ ನಿರ್ಮಲಾ ಅವರ ನೆಕ್ಲೆಸ್ ಅನ್ನ ಕದ್ದಂತಹ ಡೂಪ್ಲಿಕೇಟ್ ಸಂಧ್ಯಾ ಅದನ್ನ ತನ್ನ ಲವ್ವರ್ ಮುತ್ತತ್ತಿಗೆ ಕೊಡಬೇಕು ಅಂತ ಬೃಂದ ಕಣ್ ತಪ್ಪಿಸಿ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಮುತ್ತತ್ತೆ ಕೈ ಕೊಟ್ಟು ಇವ್ರ ಹತ್ರ ಕೈ ಚಾಚಿ ದುಡ್ಡನ್ನ ಕೇಳೋಕ್ಕಾಗೋದಿಲ್ಲ, ಎಷ್ಟು ದಿನ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ, ಮೊದಲು ನಾವು ಇಲ್ಲಿಂದ ಎಸ್ಕೇಪ್ ಆಗಿಬಿಡೋಣ, ದುಡ್ಡನ್ನ ತೆಗೆದುಕೊಂಡು ಬಂದ್ಬಿಡು, ಈ ನೆಕ್ಲೆಸನ್ನು ಮಾರಾಟ ಮಾಡಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿದ ಇಲ್ಲಿ ಮುತ್ತತ್ತೆ ಕೂಡ ಅದನ್ನು ಮಾರಾಟ ಮಾಡೋದಕ್ಕೆ ಸಿದ್ಧವಾದರೆ ಇಲ್ಲಿ ಸಂಧ್ಯಾ ಮೇಲೆ ಮುಗಿ ಬೀಳ್ತಾನೆ ಒಬ್ಬ ರೌಡಿ ಇಲ್ಲಿ ಸಂಧ್ಯಾನ ಲಾಕ್ ಮಾಡ್ತಾನೆ. ಅವತ್ತೇನು ತಪ್ಪಿಸ್ಕೊಂಡೆ, ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೀನು ತಪ್ಪಿಸ್ಕೊಂಡು ಸಾಧ್ಯ ಇಲ್ಲ ಅಂತ ಹೇಳಿ ಆಕೆಯ ಮೇಲೆ ಮುಖೆ ಬದ್ದಾಗ ಇಲ್ಲಿ ನಾನು ಸಂಧ್ಯಾ ಅಲ್ಲ, ನಾನು ರಮ್ಯಾ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನನಗೇನೋ ಮಾಡಬೇಡಿ ಅಂತ ಹೇಳಿ ಡೂಪ್ಲಿಕೇಟ್ ಸಂಧ್ಯಾ ಅಂಗಲಾಚ್ತಾಳೆ. ಯಾರಾದ್ರೇನು ಬಟ್ ಮುಖ ಅದೇ ಅಲ್ವಾ ಅಂತ ಹೇಳಿ ರೌಡಿ ಆಕೆಯ ಮೇಲೆ ಎಗರಿ ಬಿದ್ದಿದ್ದೆ. ಅಲ್ಲಿಗೆ ನಿಜವಾದ ಸಂಧ್ಯಾ ತಾಯಿ ಎಂಟ್ರಿ ಕೊಡ್ತಾರೆ. ಸಂಧ್ಯಾ ತಾಯಿ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಆ ರೌಡಿಯ ಮೇಲೆ ಹರಿಯಾಯ್ದ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಆದರೆ ಇಲ್ಲಿ ತನ್ನ ಮಗಳ ರೂಪದ ಹುಡುಗಿಯನ್ನ ನೋಡಿದ್ದ ನಿಜಕ್ಕೂ ಕೂಡ ಅವರ ನಿಜವಾದ ಸಂಧ್ಯಾ ತಾಯಿ ಕುಸಿದು ಹೋಗ್ತಿದ್ದಾರೆ. ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ ಕೂಡ. ಏನಪ್ಪ ಇದು, ನನ್ನ ಮಗಳು ನನ್ನ ಕಣ್ಣು ಮುಂದೆನೇ ಸತ್ತು ಹೋದ್ಲಲ್ಲ, ಆದರೆ ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದಾಳೆ, ಹಾಗಿದ್ರೆ ನನ್ನ ಮಗಳು ಸತ್ತೇ ಇಲ್ವಾ, ನನ್ನ ಮಗಳು ಬದುಕಿದಾಳ ಅಂತ ಹೇಳಿ ಈಕೆ ನನ್ನ ಮಗಳು ಅಂತ ಹೇಳಿ ನನ್ನ ಮಗಳೇ ಅಂತ ಹೇಳಿ ಕರೆದಾಗ ಅಷ್ಟರಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಅಲ್ಲಿಗೆ ಬರ್ತಾರೆ. ಇತ್ತ ಕಡೆ ರೌಡಿ ಕೂಡ ಅಲ್ಲಿಗೆ ಬಂದಿದ್ದ, ಕಾನ್ಸ್ಟೇಬಲ್ ಬಂದಿದ್ದ ರೌಡಿಯನ್ನು ಹಿಗ್ಗಾಮುಗ್ಗ ಚಡಾಯಿಸಿ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಸಂಧ್ಯಾ ಗೊತ್ತಾಗ್ಬಿಡುತ್ತೆ ಡೂಪ್ಲಿಕೇಟ್ ಸಂಧ್ಯಾಗೆ ಇದು ನಿಜ ಸಂಧ್ಯಾ ತಾಯಿ ಅಂತ. ಹಾಗಾಗಿ ಅಮ್ಮ ಅಂತ ಹೇಳಿ ಹಗ್ ಮಾಡಿದಾಗ ಈ ಕಡೆ ಅಮ್ಮ ಒಂದು ಕ್ಷಣ ಹಗ್ ಮಾಡಿದ್ದೆ ಹಾಗೆ ತಳ್ಳಿಬಿಡ್ತಾರೆ. ಇಲ್ಲ, ಇವಳು ನನ್ನ ಮಗಳಾಗೋದಕ್ಕೆ ಸಾಧ್ಯ ಇಲ್ಲ, ಇವಳು ನನ್ನ ಮಗಳಲ್ಲ ಅಂತ ಹೇಳ್ತಾರೆ. ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ಯಾಕಮ್ಮ ಆ ರೀತಿ ಮಾತಾಡ್ತಿದ್ಯಾ, ನಾನೇ ಅಮ್ಮ ನಿನ್ನ ಮಗಳು ಸಂಧ್ಯಾ ಅಂದಾಗ ಇಲ್ಲ, ನನ್ನ ಮಗಳು ನೀನು ಹೇಗೆ ಆಗೋಕ್ಕಾಗತ್ತಾ, ಕರಳ ಸಂಬಂಧಕ್ಕೆ ನನಗೆ ಗೊತ್ತಾಗೋದಿಲ್ವಾ ನೀನು ನನ್ನ ಮಗಳ ಇಲ್ವಾ ಅಂತ, ನನ್ನ ಮಗಳು ಯಾವಾಗಲೂ ನನ್ನ ಅಮ್ಮ ಅಂತ ಅಲ್ಲ ಕರಿತಾ ಇದ್ದಿದ್ದು ಅವ್ವ ಅಂತ ಹೇಳಿದಾಗ ಈ ಕಡೆ ಸಂಧ್ಯಾ ಡೂಪ್ಲಿಕೇಟ್ ಸಂಧ್ಯಾ ಲಾಕ್ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಸಂಧ್ಯಾನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ನಮಗೂ ಕೂಡ ಗೊತ್ತಿದೆ ನೀನು ಡೂಪ್ಲಿಕೇಟ್ ಸಂಧ್ಯಾ ಅನ್ನೋದು ನೀಚ ಸತ್ಯ ಹೇಳ್ಬಿಡು, ನಮ್ಮ ಸಂಧ್ಯಾ ಈ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ತಾಯಿಗೆ ಅರ್ಥ ಆಗತ್ತೆ ಅವರ ಮಗಳು ಏನು ಅನ್ನೋದು ಅಂತ ಹೇಳ್ತಿದ್ದಾಗನೇ ಮುತ್ತತ್ತಿಯಲ್ಲಿಗೆ ಬಂದು ರಮ್ಯಾ ಅಂತ ಹೇಳಿ ಬರ್ತಾರೆ. ಎತ್ತ ಕಡೆ ಅರ್ಜುನ್ ಹೋಗಿದೆ, ನೀವಿಬ್ರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಈ ಕಡೆ ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ ಅಂತ ಮುತ್ತತ್ತಿ ಹೇಳ್ತಾರೆ. ಕೊನೆಗೂ ಇಲ್ಲಿ ದುಡ್ಡಿಗೋಸ್ಕರ ಸಂಧ್ಯಾ ಆಗಿ ರಮ್ಯಾ ಎಂಟ್ರಿ ಕೊಟ್ಟಿರೋ ವಿಷಯ ಭಾರ್ಗವಿ ಮತ್ತೆ ಅರ್ಜುನ್ ಮುಂದೆ ಬಟಾಬೈಲಾಗತ್ತೆ. ಇತ್ತ ಕಡೆ ಏನವ ನನ್ನ ಮಗಳು ಸತ್ತು ಹೋಗಿದ್ದಾಳೆ, ನನ್ನ ಮಗಳನ್ನ ಅನ್ಯಾಯದಿಂದ ಸಾಯಿಸ್ಬಿಟ್ರು, ಆದರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿರೋ ಇವರು ವಿರುದ್ಧವಾಗಿ ನಿಂತು ಅವರ ಪರವಾಗಿ ಕೋರ್ಟಿಗೆ ಬಂದಿದೆಯಾ ಸಂಧ್ಯಾ ಅಂತ ಹೇಳಿ, ನಿನಗೆ ದುಡ್ಡು ಬೇಕಲ್ವಾ, ನಾನು ದುಡ್ಡಿದೆ ತೆಗೆದುಕೋ, ಇನ್ನೂ ಬೇಕಾದರೆ ಕೊಡ್ತೀನಿ, ಆದರೆ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಕೊಡು, ಯಾವುದೇ ಕಾರಣಕ್ಕೂ ಕೂಡ ನೀನು ಅವಳಿಗೆ ಅನ್ಯಾಯವನ್ನು ಮಾಡೋಕ್ಕೆ ಮುಂದಾಗಬೇಡ ಅಂತ ಹೇಳಿ ಇಲ್ಲಿ ಸಂಧ್ಯಾ ತಾಯಿ ಅಂಗಲಾಚಿ ಕೇಳ್ಕೊತಾರೆ. ಈ ಕಡೆ ಭಾರ್ಗವಿ ನೋಡಿದ್ಯಾ
ರಮ್ಯಾ, ಸಂಧ್ಯಾ ನಿಜಕ್ಕೂ ಕೂಡ ತುಂಬ ಒಳ್ಳೆಯ ಹುಡುಗಿ. ಆದರೆ ಅವಳ ಮೇಲೆ ಈಗ ನಿನ್ನ ಮೇಲೆ ಆಯ್ತಲ್ಲ, ಅದೇ ರೀತಿ ದೌರ್ಜನ್ಯ ನಡೆದಿತ್ತು. ಅದನ್ನು ನ್ಯಾಯ ಕೇಳೋಕ್ಕೆ ಹೋದಾಗ ಅವಳನ್ನು ಸಾಯಿಸ್ಬಿಟ್ರು. ಅದಕ್ಕೋಸ್ಕರ ಆ ತಾಯಿ ತನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಆದರೆ ನೀನು ಬಂದು ಎಲ್ಲವನ್ನ ಕೂಡ ಹಾಳು ಮಾಡ್ತಿದ್ಯಾ ಅಂತ ಹೇಳಿ ಮನವರಿಕೆ ಮಾಡಿ ಕೊಡ್ತಾರೆ. ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಅನ್ಯಾಯಕ್ಕೊಳಗಾದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂದರೆ ನೀವು ನಮ್ಮ ಪರವಾಗಿ ನಿಂತ್ಕೋಬೇಕಾಗತ್ತೆ, ಕೋರ್ಟಿಗೆ ಬಂದು ಎಲ್ಲ ಸತ್ಯವನ್ನು ಕೂಡ ಹೇಳಬೇಕಾಗತ್ತೆ ಅಂತ ಹೇಳಿ ಅಮ್ಮನ್ನ ಕರ್ಕೊಂಡು ಭಾರ್ಗವಿ ಮತ್ತು ಸಂಧ್ಯಾ ಅಲ್ಲಿಂದ ಹೊರಟು ಬಿಡ್ತಾರೆ. ಇತ್ತ ಕಡೆ ಬೃಂದ ಸಂಧ್ಯಾನನ್ನೇ ಹುಡುಕಿ ಬರ್ತಿದ್ದಾಳೆ. ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ಹಾಗೆ ಅಲ್ಲಿ ಅವಳ ಲವರ್ ಮುತ್ತತಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಿದ್ರೆ ಈ ಕಡೆ ಕೋಪ ಮಾಡಿಕೊಂಡು ಬಂದಂಥ ಬೃಂದ ಸಂಧ್ಯಾ ಕಪಾಳಕ್ಕೆ ಬಾರಿಸಿದ್ದೆ. ಏನು ನನ್ನ ಲವರ್ಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ ಮುತ್ತತಿ ಕೇಳಿದಾಗ ಸುಮ್ಮನೆ ದುಡ್ಡು ಕೊಡ್ತಾ ಇದ್ದೀನ, ಪಿಕ್ ಪಾಕೆಟ್ ಮಾಡೋ ನಿಮಗೆ ರಾಜಯೋಗ ಕೊಟ್ಟಿದ್ದನಲ್ಲ, ಅದಕ್ಕೆ ಇಷ್ಟೆಲ್ಲ ಹಾರಾಟ ಮಾಡ್ತಿದ್ರ, ಯಾಕೆ ನನ್ನ ಕಣ್ ತಪ್ಪಿಸಿ ಬಂದೆ ಅಂತ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಬೃಂದ. ತದನಂತರ ಇಲ್ಲ, ನಿಮ್ ದುಡ್ಡು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನಡಿ ಮುತ್ತತಿ ಅಂತ ಹೇಳಿ ಇಲ್ಲಿ ಡೂಪ್ಲಿಕೇಟ್ ಸಂಧ್ಯಾ ತನ್ನ ಲವ್ವರನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಬೃಂದ, ನೀವಿಬ್ರು ಹೋದ್ರೆ ನಿಮ್ಮಿಬ್ರನ್ನ ಕೂಡ ಜೈಲಿಗೆ ಕಳಿಸ್ಬೇಕಾಗತ್ತೆ, ಜೈಲಿಂದ ಆಚೆನೆ ಬರಲ್ಲ, ಆ ರೀತಿ ಲಾಕ್ ಮಾಡ್ತೀನಿ ಅಂತ ಹೇಳಿ ಬೃಂದ ಹೆದರಿಸ್ತಾಳೆ. ತದನಂತರ ಇಲ್ಲಿ ಸಂಧ್ಯಾಳನ್ನ ಎಳ್ಕೊಂಡು ಹೊರಟೆ ಬಿಡ್ತಾಳೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗನೇ ಎಲ್ಲಿ ಹೋಗಿದ್ದೆ ನೀನು ಅಂತ ಹೇಳಿ JP ಪಾಟೀಲ್ ಡೂಪ್ಲಿಕೇಟ್ ಸಂಧ್ಯಾನ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಗಾಳಿ ತಗೊಳಕ್ಕೆ ಹೋಗಿದ್ಲು ಮಾವ, ಇಲ್ಲಿ ಮನೆ ಮುಂದೆ ಅಂತ ಹೇಳಿ ಬೃಂದ ಹೇಳ್ತಾರೆ. ನಂತರ ಇಲ್ಲಿ JP ಪಾಟೀಲ್, ನಿಜಕ್ಕೂ ಕೂಡ ನಿನ್ನ ತಲೆ ಕೆಡಿಸ್ಬೋದು, ಆ ಭಾರ್ಗವಿ ಮತ್ತು ಅರ್ಜುನ್ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ, ಸಂಧ್ಯಾ ಅನ್ನೋಳು ಇಲ್ಲ ಸತ್ತೇ ಹೋಗ್ಬಿಟ್ಟಿದ್ದಾಳೆ, ಸಾಯಿಸಿದ್ದಾರೆ ಹಾಗೆಲ್ಲ ಹೇಳ್ಬೋದು, ಅದನ್ನೆಲ್ಲ ನಂಬೋಕ್ಕೆ ಹೋಗಬೇಡ ನೀನು, ಅವರು ಪ್ಲ್ಯಾನ್ ಮಾಡ್ತಾರೆ ಗೆಲ್ಲೋದಕ್ಕೆ ಅಂತ JP ಪಾಟೀಲ್ ಹೇಳಿದಾಗ, ಹಾಗಿದ್ರೆ ಸಂಧ್ಯಾ ಬದುಕಿದಾಳ ಅಂತ ಹೇಳಿದಾಗ ಹೌದು, ಅವಳು ದುಡ್ಡಿನ ಆಸೆಗೆ ಬಿದ್ದು ದುಡ್ಡು ಕೊಡಲಿಲ್ಲ ಅಂದಾಗ ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ, ಎಲ್ಲೋ ಮರೆಯಾಗಿ ಇದನ್ನೆಲ್ಲ ನೋಡ್ತಿದ್ದಾಳೆ, ಅದನ್ನೇ ಬಂಡವಾಳ ಮಾಡಿಕೊಂಡು ಇವರು ಸತ್ತು ಹೋಗಿದ್ದಾರೆ ಅಂತ ಬಿಂಬಿಸೋಕೆ ಟ್ರೈ ಮಾಡ್ತಿದ್ದಾರೆ. ಆ ರೀತಿ ಮಾಡಿದ್ರೆ ನಾವು ಬಿಡ್ತೀವ, ಖಂಡಿತ ಇಲ್ಲ ಅಂತ ಹೇಳಿ JP ಪಾಟೀಲ್ ಹೇಳ್ತಾರೆ. ಈ ಕಡೆ ವಿಕ್ಕಿನ ನೋಡಿದ್ರೆ ಇಲ್ಲಿ ಡೂಪ್ಲಿಕೇಟ್ ಸಂಧ್ಯಾಗೆ ಡೌಟ್ ಬರ್ತದೆ, ಯಾವ ರೀತಿ ಕಣ್ಣ ಮುಚ್ಚಾಲೆ ನಾಟಕ ಆಡ್ತಿದ್ದಾರೆ ಅನ್ನೋದು ಕೂಡ ಆಕೆಗೆ ಗೊತ್ತಾಗ್ತದೆ. ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಕೊನೆಗೂ ಕೂಡ ನಮ್ಮ ಸಂಧ್ಯಾ ಈಕೆ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಜೊತೆಗೆ ಇದರ ನಡುವೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂಡ ಸಿತಾರ ಶಕ್ತಿ ಪ್ರಸಾದ್ ಸಮೇತ ಊಟ ಮಾಡಬೇಕಾದ್ರೆ ಅಲ್ಲಿಗೆ ಭಾರ್ಗವಿ ಬಂದದ್ದೆ. ಈ ಕಡೆ ಕುತ್ಕೊಂಡು ಊಟ ಮಾಡೋಕ್ಕೆ ಮುಂದೆ ಹಾಕ್ತಾಳೆ. ನೀನೇ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಸಿತಾರ ಕೇಳಿದಕ್ಕೆ, ನಮ್ಮ ಮನೆಯಲ್ಲಿ ಇಲ್ಲೇ ಅಲ್ವಾ ಊಟ ಮಾಡೋದು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಭಾರ್ಗವಿ ಹೇಳ್ತಾಳೆ. ನಾಳೆ ಒಂದು ಚೀರಲ್ಲಿ ಖಾಲಿ ಆಗಬೇಕಾಗತ್ತೆ, ನೀವು ಜೈಲಿಗೆ ಹೋಗ್ಬೇಕಾಗತ್ತೆ, ಪಾಪ ಉಪ್ಪು ಹುಳಿ ಖಾರ ಏನೂ ಇರೋದಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ, ತಪ್ಪು ಮಾಡಿದ ಮೇಲೆ ಶಿಕ್ಷೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ, ನಿಮ್ಮಂಥವರೆಲ್ಲ ಯಾವುದೇ ಕಾರಣಕ್ಕೂ ಅದರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾಳೆ ಜೈಲಿಗೆ ಹೋಗೋಕೆ ಸಿದ್ಧವಾಗಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗೇನೆ ಇಲ್ಲಿ JP ಪಾಟೀಲ್ ಹಾಗೆ ಸಿತಾರ ಬೃಂದ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡಿ.